ನಮಸ್ತೆ ಎಲ್ರಿಗೂ, ನಾನು ಸಾಕ್ಷಿ ಸುನೀಲ್. ಟೈಮ್ ಇವಾಗ 8:54 ಬಂದು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ನಾನು ರಾತ್ರಿ ಇನ್ನೊಂದು ಸಲ ಊಟ ಹಾಕ್ಲಿಕ್ಕುಂಟು, ಫುಡ್ ಹಾಕ್ಲಿಕ್ಕುಂಟು. ಹಾಕಿ ಫ್ರೆಶ್ ಆಗಿ ದೇವರಿಗೊಂದು ಕೈ ಮುಗಿದು ಬಂದು ಕೂತಿದ್ದೇನೆ. ನಾವಿವತ್ತು ಕೊಳಲಗಿರಿಯ ರಾಧೆಯನ್ನು ನೋಡ್ಲಿಕ್ಕೆ ಹೋದದ್ದು. ಇವತ್ತು ಅವಳ 4ನೇ ಡೋಸ್, ಕಿಮೋದು 4ನೇ ಡೋಸು. ಸೊ ತುಂಬ ಹೇಳಿದರೆ ತುಂಬ ಕಡಿಮೆ ಆಗಿದೆ. ಎಷ್ಟು ಖುಷಿ ಆಗ್ತದೆ ಹೇಳಿದರೆ, ಕಷ್ಟಪಟ್ಟರೆ, ಇಷ್ಟಪಟ್ಟು ಮಾಡಿದರೆ ಏನು ಕೆಲಸನ ಸಾಧಿಸ್ಬೋದು ಅನ್ನೋದು ಇದೊಂದು ಉದಾಹರಣೆ. ಯಾಕೆ ಹೇಳಿದರೆ, ಎಲ್ಲಿಯ ಕೊಳಲಗಿರಿ, ಎಲ್ಲಿಯ ಸುರತ್ಕಲ್, ಎಲ್ಲಿಯ ಆಸರೆ, ಎಲ್ಲಿಯ ರಾಧೆ. ಸೊ ಅವಳ ನನ್ನ ಮಡಿಲಿಗೆ ಬಿದ್ದಾಗ ಅವಳ ಕಣ್ಣು ಇಷ್ಟು ದೊಡ್ಡದಾಗಿತ್ತು. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆ ಹಸುವನ್ನು ಮೇಯಿಸ್ಲಿಕ್ಕೆ ಹೋಗ್ತಾ ಇದ್ರು. ಅಂದರೆ ಅವಳಿಗೆ ಏನು ಅಂದರೆ ಏನೂ ಕಾಣಿಸ್ತಿರ್ಲಿಲ್ಲ. ಅದರ ಜೊತೆಗೆ ಕಣ್ಣು ಸರಿ, ಎರಡೂ ಕಣ್ಣು ಕಾಣ್ತಾ ಇರಲಿಲ್ಲ. ಅದರ ಜೊತೆಗೆ ಒಂದು ರಾಶಿ ನೋವಿತ್ತು. ಅವಳು ನನ್ನ ಮಡಿಲಿಗೆ ಬಿದ್ದಾಗ ಕಣ್ಣಿನ ತುಂಬ ಗೆಡ್ಡೆ, ಸೋರುವ ರಕ್ತ, ಅದರಲ್ಲಿ ಹುಳ, ವಾಸನೆ ಎಲ್ಲ ಇತ್ತು. ಆ ನೋವಿನಲ್ಲೂ ಪಾಪ ಅವಳು ದಿನ ದುಡ್ತಾ ಇದ್ಲು. ನನಗೆ ನಾನು ಬ್ರಹ್ಮಾವರ ಫೀಡರ್ ಅಂತ ಹೇಳಿ ಅವರ ಹೆಸರು ಹಾಕಿದ್ದೇನೆ. ಸೊ ಅವರಿಂದ ನನಗೆ ಹೀಗೆ, ಮೇಡಮ್ ನೀವು ಎಷ್ಟೋ ಮಕ್ಕಳನ್ನು ಸರಿ ಮಾಡಿದ್ದೀರ, ಇದೊಂದು ಮಗಳು ನಿಮ್ಮ ಮಡಿಲಿಗೆ ಬೀಳ್ತಾ ಇದ್ದಾರೆ, ಒಂದು ಸರಿ ಮಾಡ್ತೀರ. ನಾನು ಹೇಳಿದೆ, ನಾನು ಪ್ರಯತ್ನ ಮಾಡ್ಬೋದಷ್ಟೇ. ಮತ್ತು ನಾನು ದೇವರ ಮೇಲೆ ತುಂಬ ನಂಬಿಕೆ ನನಗೆ. ನನ್ನ ಅಜ್ಜ, ನನ್ನ ಕಟೀಲ ಅಮ್ಮ, ನನ್ನ ಕೈಗೊಡುವುದು. ಹಾಗೆ ಅವರ ಮೇಲೆ ಭಾರ ಹಾಕಿಕೊಂಡು ಉಪದೇಶರಿಗೆ ತೋರಿಸಿ ಅಲ್ಲಿಂದ ಹೊರಟೆ. ನನ್ನ ಪಯಣ ಸುರತ್ಕಲ್ನಿಂದ ಕೊಳಲಗಿರಿಗೆ ಹೋಯಿತು. ಅವಳಿಗೆ ಹೆಸರಿಟ್ಟದ್ದೇ ನಾನು, ರಾಧೆ ಅನ್ನುವ ಹೆಸರು. ಅವಳ ಹತ್ರ ನಾನು ಪ್ರೀತಿಯಿಂದ ಮಾತಾಡಿದೆ. ಅವಳ ಹತ್ರ ಹೇಳಿದ್ದಿಷ್ಟು, ನೀನು ನನ್ನ ಮಡಿಲಿಗೆ ಬಿದ್ದಿದೀಯಾ, ನನ್ನ ಮಗಳಾಗಿ ಬಂದಿದೀಯಾ, ನನ್ನಿಂದ ಆದಷ್ಟು ಪ್ರಯತ್ನ ನಾನು ಮಾಡ್ತೇನೆ. ನನಗೆ ಗೊತ್ತಿಲ್ಲ ನಿನ್ನನ್ನು ನಾನು ಸರಿ ಮಾಡ್ತೇನೆ ಇಲ್ಲ ಅಂತ ಹೇಳಿ, ಬಟ್ ನಾನು ಮನಸ್ಸಿನಿಂದ ನಿನ್ನನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳಿ ಅವಳ ಹತ್ರ ಹೇಳಿಕೊಂಡು, ನಾನು ತುಂಬ ಮಾತಾಡ್ತೇನೆ. ನನಗೆ ಪ್ರಾಣಿಗಳು ಅಂತ ಹೇಳಿ ಅಲ್ಲ, ನಾನು ಅವರ ಮಕ್ಕಳ ಹಾಗೆ ನಾನು ಅವುಗಳನ್ನು ಪ್ರೀತಿಸೋದು. ಎಲ್ಲರ ಜೊತೆ ನಾನು ಮಾತಾಡ್ತೇನೆ. ಸ್ವಲ್ಪ ಜನ ನನ್ನ ನುಚ್ಚಿ ಅಂತಲೇ ಹೇಳ್ತಾರೆ, ಯಾಕಂದರೆ ಪ್ರಾಣಿಗಳ ಜೊತೆ ಮಾತಾಡ್ತಾಳಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ನನ್ನ ಮನಸ್ಸೇನು, ಅವುಗಳ ಮನಸ್ಸೇನು ಅನ್ನೋದು ಗೊತ್ತಿಲ್ಲ. ನನ್ನ ಮನಸ್ಸು ಅವ್ರ ಜೊತೆ ಕನೆಕ್ಟ್ ಆಗ್ತದೆ. ಸೊ ಹಾಗೆ ನಾನು ಮಾತಾಡ್ತೇನೆ ಅವುಗಳ ಜೊತೆ. ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇನೆ. ಎಷ್ಟು ಆಗ್ತದೆ ಅಷ್ಟು ನಾನು ಪ್ರಯತ್ನ ಪಡ್ತೇನೆ. ನಿನ್ನನ್ನು ಸರಿ ಮಾಡ್ತೇನೆ ಅಂತ ಹೇಳಿ ಬೇಡ್ಕೊಂಡಿದ್ದೆ, ಕೇಳ್ಕೊಂಡಿದ್ದೆ. ಇವತ್ತು ಅವಳದ್ದು 4ನೇ ಕಿಮು. ಇವತ್ತಿಗೆ ಕಿಮು ಸ್ಟಾಪ್ ಆಯಿತು. ಅದರ ರಿಸಲ್ಟ್ ನಾನು ಅಂದ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಆ ರಿಸಲ್ಟ್ ಬಂದಿದೆ. ಅಷ್ಟು ಗುಣಮುಖ ಆಗಿದ್ದಾಳೆ. ಬೆಳಿಗ್ಗೆ ಮತ್ತು ರಾತ್ರಿ ಆ ಕಣ್ಣಿಗೆ ಅರಿಶಿನ ಪುಡಿ ಹಾಕಿ ಹೇಳಿದ್ದೀನಿ. ಯಾಕೆ ಹೇಳಿದ್ರೆ ಕಣ್ಣು ಇಲ್ಲ ಅವಳಿಗೆ. ಈ ಮ್ಯಾಗಟ್ಸ್ ಆಗ್ತದೆ, ಹುಳ ಆಗ್ತದೆ, ಮೊಟ್ಟೆ ಇಡ್ತದೆ, ನೊಣ ಕೂತ್ರೆ ಮೊಟ್ಟೆ ಆಗ್ತದೆ ಅಲ್ಲಿ. ಸೊ ಆ ಜಾಗಕ್ಕೆ ನಾವು ಅರಿಶಿನ ಪುಡಿ ಹಾಕಿದರೆ ನೊಣ ಕೂತ್ಕೊಳ್ಳೋದಿಲ್ಲ. ಸೊ ಹಾಗೆ ಹಾಕಿ ಅಂತ ಹೇಳಿ ಈಗ ಅದೇ ಕಂಟಿನ್ಯೂ ಆಗಿದೆ. ನಮ್ಮ ಉಪನ್ಯಾಸರ ಹೋಮಿಯೋಪತಿ ಮೆಡಿಸಿನ್ ಕಂಟಿನ್ಯೂ ಇದೆ. ನನ್ನ ಮೇಲಿಂದ ಇಲಿಗಳು ದಡಬಡ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಎಲ್ಲ ರೀತಿಯ ಪ್ರಾಣಿಗಳಿದ್ದಾವೆ, ಎಲ್ಲ ರೀತಿಯ ಪಕ್ಷಿಗಳು ಇದ್ದಾವೆ. ಹಾಗೆ ಕಂಟಿನ್ಯೂ ಆಗಿದೆ, ಹೋಮಿಯೋಪತಿ ಕಂಟಿನ್ಯೂ ಇದೆ. ಕಿಮೋ ನಾನೊಂದು ಸ್ವಲ್ಪ ಗ್ಯಾಪ್ ಕೊಡ್ತೇನೆ ಅಂತ ಹೇಳಿ ಸರ್ ಹೇಳಿದ್ರು, ಸ್ವಲ್ಪ ಗ್ಯಾಪ್ ಕೊಡುವ ಹೇಳಿದರು. ಹಾಗೆ ಸೊ ಅಲ್ಲಿಯ ಡಾಕ್ಟರ್ ನಮಗೆ ಪ್ರಶಾಂತ್ ಸರ್ ನನಗೆ ಸಹಾಯ ಮಾಡಿದರು ಬಂದು ಕಿಮೋ ಕೊಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮಗೂ ಕೂಡ. ಹಾಗೆ ನನ್ನ ಉಪದೇಶರು ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗೋದಿಲ್ಲ. ಅವರು ಯಾವುದೇ ಒಂದು ಮಕ್ಕಳನ್ನು ಕರ್ಕೊಂಡು ಹೋಗುವ ಪ್ರಯತ್ನ ಮಾಡ್ಬೋದು ಅಂತ ಹೇಳಿದರೆ ಆ ಮಗು ಸರಿ ಆಗ್ತದೆ ಅಂತ ಹೇಳಿ ಅರ್ಥ. ನನ್ನ 10 ವರ್ಷದ ಜರ್ನಿಯಲ್ಲಿ ಸೊ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತಾರೆ ಯಾವಾಗ ಸರಿ ಆಗ್ತದೆ, ನನಗೊಂದು ಕಾನ್ಫಿಡೆಂಟ್ ಸರಿ ಆಗ್ತದೆ ಅಂಥೇಳಿ. ಸೊ ಅವರ ಮದ್ದು, ಅದರ ಜೊತೆಗೆ ನಮ್ಮ ಪ್ರೀತಿ, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ನೀವೆಲ್ಲರೂ ಬ್ಲೆಸ್ ಮಾಡಿದ್ದೀರಾ. ನೀವೆಲ್ಲರೂ ಹುಷಾರಾಗಲಿ ಅಂತ ಹೇಳಿ ಬ್ಲೆಸ್ ಮಾಡಿದ್ದೀರಾ. ಆ ಪ್ರೀತಿ ಇವತ್ತು ನಿಮ್ಮ ಕಣ್ಣ ಮುಂದಿದೆ. ಎಷ್ಟು ಖುಷಿ ಆಗ್ತದೆ ಗೊತ್ತುಂಟ ನನಗೆ. ನಿಜ ತುಂಬ ದೂರ ಇದೆ, 1-1.5 ಗಂಟೆ ದಾರಿ ಬೇಕು ಹೋಗಲಿಕ್ಕೆ. ಅಷ್ಟು ದೂರ ಹೋಗಿ ಬಂದರೂ ಕೂಡ ಸಮಾಧಾನ ಮನಸ್ಸಿಗೆ. ಎಷ್ಟು ಹುಷಾರಾಗಿದ್ದಾಳೆ ರಾಧೆ. ನೆಕ್ಸ್ಟ್ ಗೋಪೂಜೆಗೆ ಹೋಗ್ಬೇಕಂತ ಹೇಳಿದ್ದೆ, ಅವಳನ್ನು ಮೀಟ್ ಮಾಡ್ಲಿಕ್ಕೆ ಹೋಗಬೇಕು. ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಖರ್ಚು 2300 ಆಗಿದೆ. ಮೆಡಿಸಿನಿಂದ ಹಿಡಿದು, ಹೋಗಿ ಬಂದ ಖರ್ಚಿಂದ ಹಿಡಿದು, ಡಾಕ್ಟ್ರಿಗೆ ಕೊಟ್ಟ ಹಣದಿಂದ ಹಿಡಿದು. ನಾನು
ಹೋಗಿ ಬಂದು ಸರಿ ಇದು ಮಾಡ್ತೇನೆ. ಬಟ್ ಅದರ ಎಲ್ಲ ಸಂಪೂರ್ಣ ಜವಾಬ್ದಾರಿ ನೀವು ತೊಗೊಂಡಿದ್ದೀರಿ. ಯಾಕೆ ಹೇಳಿದರೆ ನಾನು ಎಷ್ಟು ಸಲ ನಾನು ಈ ಥರ ಪೋಸ್ಟ್ ಹಾಕ್ತೇನೆ, ಕಿಂಚಿತ್ತಾದರೂ ಸಹಾಯ ಮಾಡ್ತೀರ ನೀವು. ನಿಮ್ಮ ಸಹಾಯದಿಂದ ನನಗೆ ಇನ್ನಷ್ಟು ಹುಮ್ಮಸ್ಸು. ಯಾಕೆ ಹೇಳಿದರೆ ನನಗೆ ನೀವು ಸಹಾಯ ಮಾಡ್ತೀರೋ ಅನ್ನೋ ನಂಬಿಕೆ 101% ನನಗೆ ಇದೆ. ನಿಮ್ಮ ಸಹಾಯದಿಂದ ಇವತ್ತು ರಾಧೆ ಇಷ್ಟು ಗುಣಮುಖ ಆಗಿದ್ದಾಳೆ. ಸೊ ಇವತ್ತಿನ ಖರ್ಚು 2300 ರೂಪಾಯಿ ಆಗಿದೆ, ಎಲ್ಲ ಕೂಡಿ ಎಲ್ಲ ಸೇರಿಕೊಂಡು. ಸೊ ಯಾವಾಗಲೂ ನನ್ನ ಕೆಲಸದ ಜೊತೆಗಿರಿ, ಯಾವಾಗಲೂ ನನಗೆ ಬ್ಲೆಸ್ ಮಾಡ್ತಾ ಇರಿ. ನನಗೆ ಇನ್ನಷ್ಟು ದೇವರು ಶಕ್ತಿ ಕೊಡಲಿ, ನಾನು ಇನ್ನಷ್ಟು ಈ ಕೆಲಸಗಳನ್ನು ಮಾಡಲಿಕ್ಕೆ, ಮಕ್ಕಳಿಗೆ ಸಹಾಯ ಆಗಲಿಕ್ಕೆ ನನಗೆ ನಿಮ್ಮಿಂದ ಬ್ಲೆಸ್ಸಿಂಗ್ ಬೇಕು, ನಿಮ್ಮಿಂದ ಸಹಾಯ ಬೇಕು. ಹಾಗೆ ನನ್ನ ಮಡಿಲಿಗೆ ಬಿದ್ದ ರಾಧೆ ಇವತ್ತು ತುಂಬ ಹುಷಾರಾಗಿದ್ದಾಳೆ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅವಳ ಪುಟ್ಟದಾದ ವಿಡಿಯೋ ಫಸ್ಟಿಂದ ಈಗ ತನಕದ ವಿಡಿಯೋ ಚಿಕ್ಕದಾಗಿ ನಾನು ಹಾಕ್ತೇನೆ, ಒಂದು ಸಲ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಸೋ ಮಚ್.